ಏನು 1985 ನಂತರ ಡಾಕ್ಟರ್ ಮೋಹನ್ ಆಳ್ವ ಅವರು ಭಾಳ ಕ್ರಾಂತಿ ಮಾಡಿದ್ದಾರೆ, ಶೈಕ್ಷಣಿಕ ಕ್ರಾಂತಿ ಮಾಡಿದ್ದಾರೆ. ಅವರೊಟ್ಟಿಗೆ ನಾವು ಇದ್ದವರು, ಅವ್ರನ್ನ ನೋಡ್ಕೊಂಡು ಬೆಳೆದವರು ಹಾಗಾಗಿ ಅಂಥವರು ಶೈಕ್ಷಣಿಕ ಏನು ಶಿಕ್ಷಣದ ಮೇಲೆ ತುಂಬ ಅಭಿಮಾನ ಇರ್ತಕ್ಕಂಥವರು, ವಿಶೇಷವಾಗಿ ಗ್ರಾಮೀಣ ಪ್ರತಿಭೆಗಳ ಬಗ್ಗೆ ಅವರಿಗೆ ತುಂಬ ಕಾಳಜಿ ಇದೆ. ಹಾಗಾಗಿ ಅವರಿಂದ ನಾನು ನಮ್ಮ ಶಾಲಾ ಕಟ್ಟಡವನ್ನು ಉದ್ಘಾಟನೆ ಮಾಡಿಸ್ಬೇಕಂದ್ಬಿಟ್ಟು ನನಗೆ ಬಹಳ ಆಸೆ ಇತ್ತು. ಅವರು ಬರ್ತಾ ಇದ್ದಾರೆ, ಅವರು ಸಮಯಕ್ಕೆ ಸರಿಯಾಗಿ ಬರ್ತಾರೆ, ಶಾಲಾ ಉದ್ಘಾಟನೆ ಕಾರ್ಯಕ್ರಮ ಮಾಡ್ಕೊಂಡು ನಾವು ಆಲ್ಟಾಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ಡಾಕ್ಟರ್ ಮೋಹನ್ ಆಳ್ವ ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ, ಇನಾಗ್ಯುರೇಟರ್ ಆಫ್ ದ ಫಂಕ್ಷನ್ ಆಗಿರ್ತಾರೆ. ಎರಡನೇದಾಗಿ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಅಂತ, ಅವರು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು, ಹೈಕೋರ್ಟ್ನ ಗೆಸ್ಟ್ ಜಡ್ಜ್ ಆಗಿದ್ದಾರೆ. ಅವರು ನ್ಯಾಷನಲ್ ಲಾ ಸ್ಕೂಲ್ ಅಂತ ನೀವು ಕೇಳಿರ್ಬೋದು ಬೆಂಗಳೂರಲ್ಲಿ, ಅದು ಒಂದು ಪ್ರತಿಷ್ಠಿತ ಸಂಸ್ಥೆ. ಅದು ಬೊಮ್ಮಾಯಿ ಗೌರ್ಮೆಂಟಲ್ಲಿ ಮಾಧುಸ್ವಾಮಿ ಅವರು ಲಾ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆದಾಗ ಇವರು ಲಾ ಸೆಕ್ರೆಟರಿ ಆಗಿದ್ದರು. ಲಾ ಸೆಕ್ರೆಟರಿ ಆಗಿದ್ದುಕೊಂಡು ನಮ್ಮ ಕರ್ನಾಟಕಕ್ಕೆ ಇಷ್ಟು ಸೀಟ್ ಕೊಡಬೇಕು ಅಂದ್ಬಿಟ್ಟು ಕ್ಯಾಬಿನೆಟಲ್ಲಿ ಒಪ್ಪಿಸ್ಕೊಂಡು ಅದನ್ನು ಒಂದು ಅಮೆಂಡ್ಮೆಂಟ್ ಮಾಡಿಕೊಂಡು ಅವರು ಅದನ್ನು ಒಂದು ನ್ಯಾಷನಲ್ ಲಾ ಸ್ಕೂಲಲ್ಲಿ ಕರ್ನಾಟಕದ ಪ್ರಾತಿನಿಧ್ಯ ಇರಬೇಕು ಅಂದ್ಬಿಟ್ಟು ಒಂದು ಭಾಳ ಹೋರಾಟ ಮಾಡಿರ್ತಕ್ಕಂಥವ್ರು. ಶೈಕ್ಷಣಿಕ ಅವರು ಶಿಕ್ಷಣದ ಬಗ್ಗೆ ತುಂಬ ಕಾಳಜಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ನ್ಯಾಯಮೂರ್ತಿಗಳು ಕೂಡ ಅವರು. ಸೊ ಅವರು ಆ ಸಮಾರಂಭದ ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ನಾನು ನಿಮಗೆ ಇದು ಕೊಟ್ಟಿದ್ದೀನಿ ಇನ್ವಿಟೇಷನ್ನು. ಆಮೇಲೆ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಇವರು ಡಾಕ್ಟರ್ CN ಬಾಲಕೃಷ್ಣ ಅವರು ಆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ, CN ಬಾಲಕೃಷ್ಣ ಅಂತ. ಆಮೇಲೆ ಮಾಜಿ MLC ಗೋಪಾಲ್ ಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ, ಮುಖ್ಯ ಅತಿಥಿಗಳಾಗಿರ್ತಾರೆ. ಆಮೇಲೆ HK ಪಾಂಡು ಅಂತ, ಅವರು DDPI ಉಪನಿರ್ದೇಶಕರು, ಆಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಸನ ಜಿಲ್ಲೆ, ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಮೇಡಮ್ ದೀಪಾ ಮೇಡಮ್ BO ಇರ್ತಾರೆ, ಅವರು ಕೂಡ ಉಪಸ್ಥಿತರಿರ್ತಾರೆ. ಆಮೇಲೆ ಜಗದೀಶ್ ಸರ್ ಅಂತ, ಅವರು ಚೀಫ್ ಇಂಜಿನಿಯರ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಅವರು ಕೂಡ ಆ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ. ಶೀನಾ ಸರ್ ಅಂತ, ಶೀನಾ ಮಾಸ್ತಿಕಟ್ಟೆ, ಅವರು ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ನ ಮೆಂಬರ್, ಗವರ್ನಿಂಗ್ ಕೌನ್ಸಿಲ್ ಮೆಂಬರು, ಅವರು ಕೂಡ ಆ ಸಮಾರಂಭದಲ್ಲಿ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಆ ಸಮಾರಂಭದಲ್ಲಿ ಬಂದು ಅದು 5:30ಯಿಂದ 8:30 ತನಕ ಸಭಾ ಕಾರ್ಯಕ್ರಮ ಇರುತ್ತೆ. 8:30ಯಿಂದ 10:30 ತನಕ ಒಂದು ವಿದ್ಯಾಭೂಷಣ ಸ್ವಾಮೀಜಿ, ಕರ್ನಾಟಕ ಶಾಸ್ತ್ರ ಸಂಗೀತದಲ್ಲಿ ಭಾಳ ದೊಡ್ಡ ಹೆಸರು ವಿದ್ಯಾಭೂಷಣ್ ಸ್ವಾಮೀಜಿ, ವಿಶೇಷವಾಗಿ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಅವರು ನಡೆಸ್ಕೊಡ್ತಾರೆ. ಸೊ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ಪೋಷಕರು, ಸಾರ್ವಜನಿಕರು ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ, ವಿಶೇಷವಾಗಿ ಆ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಸೆ ಆಗಿತ್ತು. ಸೊ ಆ ಕಾರಣಕ್ಕಾಗಿ ಅವರ ಈ ಥರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತೇವೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ಶಿಕ್ಷಣ ಪ್ರೇಮಿಗಳು, ಶಿಕ್ಷಣ ರಂಗದಲ್ಲಿರ್ತಕ್ಕಂಥವರು, ಪ್ರೊಫೆಸರ್ಸು, ಲೆಕ್ಚರರ್ಸು, ಶಿಕ್ಷಕರು, ರಿಟೈರ್ಡ್ ಟೀಚರ್ಸು, ಮತ್ತು ಸ್ಥಳೀಯ ಸಂಸ್ಥೆ ಪ್ರತಿನಿಧಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನವರು, ಮತ್ತು ಏನು ಸರ್ ಸಿಕ್ಕಿದ್ರಿ ಕನ್ನಡ ಸಾಹಿತ್ಯ ಪರಿಷತ್ತು, ಮತ್ತು ಬೇರೆ ಬೇರೆ ಸಂಘಟನೆಗಳು, ಇವರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತ ನಾನು ನಿಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತೇನೆ. ಇಸ್ರೋ ಅಂತ ನಿಮ್ಗೆ ಕೇಳಿದ್ವಿ. ಈಗ ನಿಮ್ಗೆ ಗೊತ್ತಿದೆ, ಭಾಳಷ್ಟು ಜನ ವಿದ್ಯಾರ್ಥಿಗಳು ಎಲ್ಲ ಈಗೇನು ಏನು ಆರ್ಡಿನರಿ ಕಾಲೇಜುಗಳನ್ನು ಓದೋಕ್ಕೆ ಇಷ್ಟಪಡ್ತಾರೆ, ದುಡ್ಡು ಕೊಟ್ಟು ಪ್ರೈವೇಟ್ ಕಾಲೇಜಿಗೆ ಓದ್ತಾರೆ. ನಿಜ ಹೇಳ್ತೀನಿ, ನಾನು ಕಾರವಾರದಲ್ಲಿ ಒಂದೇ ಮಾತು ಹೇಳಿದೆ, ಯಾವ ಪೇರೆಂಟ್ಸ್ ಮೀಟಿಂಗ್ ಹೇಳ್ತೀನಿ, ನೋಡಿ ನಮ್ಮ ಕಾಲೇಜಿಗೆ ನೀವು ಸೇರಿಸ್ಬೇಕಾದ್ರೆ ಒಂದು ಇಂಟೆನ್ಷನ್ ಇಟ್ಕೊಂಡು ಸೇರಿಸಿ. ಆರ್ಡಿನರಿ ಕಾಲೇಜಲ್ಲಿ ಓದೋದು, ಅಪ್ಲಿಕೇಶನ್ ಹಾಕಿ ಜಾಬ್ ತೊಗೊಳಕ್ಕೆ ಹೋಗೋದು, ಇದು ನಮಗೆ ಇಷ್ಟ ಇಲ್ಲ, ಆಯಿತಾ? ನಾವೇನು ಮಾಡ್ಬೇಕಂದ್ರೆ, ಈಗ ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಇನ್ಸ್ಟಿಟ್ಯೂಷನ್ ಇದ್ದಾವೆ, ಸೆಂಟ್ರಲಿ 100% ಸೆಂಟ್ರಲಿ ಫಂಡೆಡ್ ಇನ್ಸ್ಟಿಟ್ಯೂಷನ್ ಇದೆ. ಈಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳಿದ್ದಾವೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, IITಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ರಿಸರ್ಚ್ ಸೆಂಟರ್ಗಳು, ಸೆಂಟ್ರಲ್ ಯೂನಿವರ್ಸಿಟಿಗಳು, ಬನಾರಸ್ ಯೂನಿವರ್ಸಿಟಿಗಳು, ಹೀಗೆ ಸಾವಿರಾರು ಇನ್ಸ್ಟಿಟ್ಯೂಷನ್ಸ್ಗಳು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಸರ್ಕಾರ ಮಾಡ್ತಾ ಇದೆ. ಇವುಗಳನ್ನು ಯಾರು ಉಪಯೋಗಿಸ್ಕೋಬೇಕು?
ಎಲ್ಲ ನಾವು 2 ಲಕ್ಷ 3 ಲಕ್ಷ ಕೊಟ್ಟು, ಈಗ ನಾನು ಯಾರು ಹೇಳ್ತಿದ್ರು ನಮ್ಮಲ್ಲಿ ಕೆಲಸ ಮಾಡಿದವರು, ಸರ್ ನಾನು ದುಡ್ಡು ಕಟ್ಟಬೇಕು ನೋಡಿ, 1,80,000 ಕಟ್ಟಬೇಕು ಒಂದು ವರ್ಷಕ್ಕೆ ಇಂಜಿನಿಯರಿಂಗ್ಗೆ. ನಾನು ಹೇಳಿದೆ ಸೂರತ್ಕಲ್ಲಲ್ಲಿ ಹಾಕಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಹಾಕಿ, 100% ಫ್ರೀ ಟ್ಯೂಷನ್ ಫೀಸ್ ಇರುತ್ತೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ, ಮೊನ್ನೆ ತಾನೇ ಸುಧಾಮೂರ್ತಿ ಅವರು ರಾಷ್ಟ್ರಪತಿಗಳು ಉದ್ಘಾಟನೆ ಮಾಡಿದ ಧಾರವಾಡದಲ್ಲಿ. ಅಂಥ ಕಡೆ ಹಾಕಿ, ಎಲ್ಲ ಫ್ರೀ, ಊಟ ವಸತಿ ಎಲ್ಲ ಫ್ರೀ ಇರುತ್ತೆ. ಸೆಂಟ್ರಲ್ ಪ್ರೊಫೆಸರ್ಸ್ ಇರ್ತಾರೆ, ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ, ₹1 ನೀವು ಖರ್ಚು ಮಾಡ್ಬೇಕಂತ ಇಲ್ಲ. PUC ಆದಮೇಲೆ ಇಂಟಿಗ್ರೇಟೆಡ್ ಕೋರ್ಸ್ಗಳಿದ್ದಾವೆ. PUC ಆದ ತಕ್ಷಣ ಅದಕ್ಕೆ ಹಾಕಿ ಕೂಲಿ ಕಾರ್ಮಿಕರು ಮಕ್ಕಳು ಕೂಡ ಓದ್ಬೋದು, ಆಟೋ ಡ್ರೈವರ್ ಮಕ್ಕಳು ಕೂಡ ಓದ್ಬೋದು. ಈಗ PUC ಆದ ತಕ್ಷಣ ಇಂಟಿಗ್ರೇಟೆಡ್ MSc ಕೋರ್ಸ್ಗಳಿದ್ದಾವೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಾವು ಮಾಡ್ತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಾವು ಮಾಡ್ತಾರೆ. ಅಂದರೆ 5 ವರ್ಷದ ಕೋರ್ಸು, 3 ವರ್ಷ BSc, 2 ವರ್ಷ MSc, ಅವರ ಊಟ ವಸತಿ ಎಲ್ಲ ಕೊಟ್ಟು ಅವರು ಓದಿಸ್ತಾರೆ, 5 ವರ್ಷ ಓದಿಸ್ತಾರೆ. ನೋಡಿ ನಮ್ಮ ಮಕ್ಕಳು ಆ 5 ವರ್ಷ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಓದಿದ್ರೆ ಅಲ್ಲಿ ನೊಬೆಲ್ ಲಾರಿಯರ್ಸ್ ಬರ್ತಾರೆ, ವಿಜ್ಞಾನಿಗಳು ಬರ್ತಾರೆ, ದೊಡ್ಡ ದೊಡ್ಡ ಸೆಮಿನಾರ್ಸ್ಗಳು ಆಗ್ತವೆ, ಒಳ್ಳೆ ಲ್ಯಾಬೊರೇಟರೀಸ್ಗಳು ಇರ್ತವೆ. ಅವುಗಳನ್ನೆಲ್ಲ ನೋಡಿ ಅವುಗಳ ಥರ ಹಾಕಬೇಕು ಅಂತ ನಮ್ಮ ಕನಸು ಕಟ್ಕೊಳ್ತಾರೆ. ನಮ್ಮ ಮಕ್ಕಳು ಫಾರಿನ್ ಹೋಗ್ತಾರೆ, ರಿಸರ್ಚ್ ಮಾಡ್ತಾರೆ, ಹಾರ್ವರ್ಡ್, ಕೇಂಬ್ರಿಡ್ಜು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗಳು, ಕೇಂಬ್ರಿಡ್ಜು ಅಲ್ವಾ, ಇಲ್ಲೆಲ್ಲ ಹೋಗ್ತಾರೆ, ದೊಡ್ಡ ದೊಡ್ಡ ಮೇಧಾವಿಗಳಾಗ್ತಾರೆ. ಅದು ಬಿಟ್ಟು ನಾವು ನಮ್ಮ ಮಕ್ಕಳಿಗೆ ಏನೋ ಜಾಬ್ ಬೇಕಂದ್ಬಿಟ್ಟು ಅಲ್ಲ, ತಪ್ಪಲ್ಲ. ಎಲ್ಲಿ ತಪ್ಪು ಅಂದರೆ ನಮ್ಮಂಥ ಶಿಕ್ಷಣ ಕೊಡ್ತಕ್ಕಂಥವ್ರು, ಶಿಕ್ಷಕರು, ಎಜುಕೇಷನಿಸ್ಟ್ಗಳು, ಅಪ್ಪ ಅಮ್ಮರು, ಪ್ರೊಫೆಸರ್ಸ್ಗಳು ನಾವೆಲ್ಲ ತಪ್ಪು ಮಾಡ್ತಾ ಇದ್ದೀವಿ, ಭಾಳ ತಪ್ಪು ಮಾಡ್ತಾ ಇದ್ದೀವಿ. ನಮ್ದು ಒಂದೇ ಒಂದು ಸ್ಲೋಗನ್ ಸರ್, ಒಂದೇ ಒಂದು ಸ್ಲೋಗನ್ ಏನಂದರೆ, ಇಂಥ ಸಾವಿರಾರು ಇನ್ಸ್ಟಿಟ್ಯೂಷನ್ ಇದ್ದಾವೆ, ಬಡವರು ಹೋಗ್ಬೇಕು. ಇವತ್ತು ಸಾಲ ಮಾಡ್ತಾರೆ, ಬ್ಯಾಂಕಲ್ಲಿ ಸಾಲ ಮಾಡ್ತಾರೆ, ಬಡ್ಡಿಯನ್ನು ಸಾಲ ಮಾಡಿಕೊಂಡು ಏನೋ ಸೀಟ್ಗಳು ತಗೊಳ್ತಾರೆ. ಭಾಳ ಬೇಸರ ಆಗುತ್ತೆ, ಭಾಳ ಬೇಸರ ಆಗುತ್ತೆ. ಅದಕ್ಕೂ